ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ನಡೀತಿರೋದು ಏನು ಅನ್ನೋದು ಅಂಕಿಅಂಶಗಳ ಸಮೇತ ಬಯಲಾಗಿದೆ. ಬಹಳ ಆಘಾತಕಾರಿ ಬೆಳವಣಿಗೆ ಇದು. ಸರ್ಕಾರ ಹಿಂಗ್ ನಡ್ಕೊಂಡಿದ್ಯಾಕೆ? ಹಾಗಾದ್ರೆ ಯಾರ ರಕ್ಷಣೆಗೋಸ್ಕರ ಈ ನಡೆ? ಹೈಕೋರ್ಟ್ ಚಾಟಿ ಏಟು ಕೊಟ್ಟಿರೋದು ಯಾವ ರೀತಿ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮಹತ್ವದ ಪ್ರಕರಣ ಒಂದು ಹೈಕೋರ್ಟ್ಗೆ ಹೋಗಿತ್ತು. ಬಾಂಗ್ಲಾದೇಶ ಅಕ್ರಮ ವಲಸಿಗರಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ದಕ್ಕೆ ಬೆಂಗಳೂರಿನ ಸೋಲ್ದೇವನಹಳ್ಳಿ ಠಾಣೆಯಲ್ಲಿ ಹೋರಾಟ ಮಾಡಿದವ್ರ ಮೇಲೇನೆ FIR ಆಗಿತ್ತು. ಬಾಂಗ್ಲಾ ಅಕ್ರಮ ವಲಸಿಗರ ಮೇಲೆ ಯಾಕೆ ಇವ್ರಿಗೆ ಪ್ರೀತಿ ಅನ್ನುವ ಆಕ್ರೋಶ ಸಿಡ್ತಿತ್ತು. ಬಿಜೆಪಿ ಕೂಡ ಇದ್ರ ವಿರುದ್ಧ ಪ್ರತಿಭಟಿಸಿತ್ತು, ನೆನಪಿದೆ ನಮಗೆ. 2 ಪ್ರತ್ಯೇಕ FIRಗಳನ್ನ ರದ್ದುಪಡಿಸಿ ಅಂತ ಕೇಳಿ ಆ ಹೋರಾಟ ಮಾಡಿದ್ದಕ್ಕೆ ನಾವು ಬಾಂಗ್ಲಾ ಅಕ್ರಮ ವಲಸಿಗರನ್ನ ಯಾಕೆ ಹೊರಗಟ್ಟಿಲ್ಲ ಸರ್ಕಾರ ಅಂತ ಹೋರಾಟ ಮಾಡಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿದೆ ಸರ್ಕಾರ ಅಂತ ಪುನೀತ್ ಕೆರಹಳ್ಳಿ ಅಲಿಯಾಸ್ ಪುನೀತ್ ಕುಮಾರ್ ಅರ್ಜಿ ಹಾಕೊಂಡಿದ್ರು. ಮತ್ತೆ ಈ ಸಂಬಂಧಪಟ್ಟ ಸಂಪೂರ್ಣ ಪ್ರಕರಣವನ್ನ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ಕೈಗೆತ್ಕೊಂಡಿತ್ತು. ಆಗ ಸರ್ಕಾರಕ್ಕೆ ಚಾಟಿ ಏಟು ಕೊಟ್ಟಿದೆ. ಅಕ್ರಮ ವಲಸಿಗರು ದೇಶದ ಭದ್ರತೆಗೆ ಅಪಾಯ, ನೆನಪಿಟ್ಕೊಳ್ಳಿ. ಹಾಗೆ ಯಾಕೆ ಇಷ್ಟು ಅಕ್ರಮ ವಲಸಿಗರನ್ನ ಹೊರಗಡೆ ಅಟ್ಟಿಲ್ಲ ನೀವು? ಇದನ್ನ ಪ್ರಶ್ನೆ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ದು ಯಾವ ಉದ್ದೇಶದಿಂದಾಗಿ ಅನ್ನೋ ಪ್ರಶ್ನೆಯನ್ನ ಕೇಳಿದೆ. ನೋಡಿ ಏನೇನು ಹೇಳಿದೆ. ರಾಜ್ಯದಲ್ಲಿ 20 ಲಕ್ಷ ಅಕ್ರಮ ವಲಸಿಗರಿದ್ದಾರೆ. ವಿದೇಶದಿಂದ ಬಂದಿರುವವರು ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ವಾಸ್ತವ್ಯ ಹೂಡಿದ್ದಾರೆ. ಯಾರ ಬಳಿ ವೀಸಾನೂ ಇಲ್ಲ, ಪರ್ಮಿಟ್ ಕೂಡ ಇಲ್ಲ. ಆದ್ರೂ ಅವರು ಇಲ್ಲಿ ನೆಲೆಸಿರೋದು ಹೇಗೆ ಮತ್ತು ಯಾಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ? ಇವ್ರ ಬಳಿ ವೀಸಾ ಇಲ್ಲ, ಪರ್ಮಿಟ್ ಇಲ್ಲ ಅನ್ನುವ ದಾಖಲೆ ಕೋರ್ಟ್ಗೆ ತಲುಪತ್ತೆ, ಹೋರಾಟಗಾರರ ಕೈಗೆ ತಲುಪತ್ತೆ. ಸರ್ಕಾರಕ್ಕಿಲ್ವಾ ಹಾಗಾದ್ರೆ ಆ ದಾಖಲೆ? ಅದೇ ಇಲ್ಲ ಅಚ್ಚರಿ ಕಾರಣ ಆಗಿರೋದು. ದಾಖಲೆ ಇದ್ದು, ಮಾಹಿತಿ ಇದ್ದು ಕೂಡ ಇವರನ್ನ ಸಾಕಿ ಸಲಹುತ್ತಾ ಇರೋರು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ಅಂತ. ಈಗ ಕೋಗಿಲು ಅಕ್ರಮ ವಲಸಿಗರಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿತು. ಬೇರೆ ಬೇರೆ ಪಶ್ಚಿಮ ಬಂಗಾಳದ್ದೆಲ್ಲ ರಿಜಿಸ್ಟ್ರೇಷನ್ ಇರೋ ಬೈಕ್ ಸಿಕ್ತು. ಅಲ್ಲಿರೋರು ಒಪ್ಕೊಂಡ್ರು, ಹೌದು ಇಲ್ಲಿ ಬಾಂಗ್ಲಾ ಮೂಲದವರು ಇದ್ರು, ಆ ಭಾಷೆ ಮಾತಾಡೋರು ಇದ್ರು ಅಂತ. ಆಮೇಲೆ ಕೆಲವರಿಗೆಲ್ಲ ಮನೆ ಕೊಡೋಕೆ ಮುಂದಾಗಿತ್ತು ಸರ್ಕಾರ. ನಾವು ನೆನಪು ಮಾಡ್ಕೊಳ್ಬಹುದು, ಅಲ್ಲಿ ಅಕ್ರಮವಾಗಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡ್ಕೊಂಡವ್ರಿಗೆ ಮನೆ ಯಾಕೆ ಅನ್ನುವಂಥ ಆಕ್ರೋಶ ಸಿಡ್ದು ಆಮೇಲೆ ಏನೇನಾಯ್ತು ಅನ್ನೋದು ಗೊತ್ತು ನಮಗೆ. ಜಮೀರ್ ಅಹಮದ್ ಖಾನ್ ಅವರು ಪ್ರಾಮಿಸೇ ಮಾಡಿ ಬಂದುಬಿಟ್ಟಿದ್ರು ಅಲ್ಲಿ ಬಾಂಧವರಿಗೆ. ಅಷ್ಟೆಲ್ಲ ಆಕ್ರೋಶ ಹೊತ್ಕೊಂಡು ಉರಿತು. ಬರೀ ಅಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಅಕ್ರಮ ವಲಸಿಗರು, ಸ್ಪೆಷಲಿ ಬಾಂಗ್ಲಾ ಮೂಲದವರು, ರೋಹಿಂಗ್ಯಾಗಳು ಇದ್ದಾರೆ ಅನ್ನುವಂಥ ಆಕ್ರೋಶದ ಬೆನ್ನಲ್ಲೇ ಹೋರಾಟಗಳಾದವು. ಅವ್ರ ಮೇಲೇನೆ ಕೇಸ್ ಬಿತ್ತು. ಹೋರಾಟ ಮಾಡಿದವ್ರ ಮೇಲೆ FIR ಆಯ್ತು. ಈಗ ಅದರ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಶಾಕ್ ಕೊಟ್ಟಿದೆ ಸರ್ಕಾರಕ್ಕೆ ಹೇಳಿರೋದು, ಯಾವಾಗ ಅವರನ್ನ ಹೊರಗಡೆ ಕಳಿಸ್ತೀರಿ ನಮಗೆ ಡೇಟ್ ಹೇಳಿ, ಅಂದ್ರೆ ಸಮಯವನ್ನು ಹೇಳಿ, ಯಾವಾಗ ಕಳಿಸ್ತೀರಿ ನೀವು ಅಂತ. ಒಂದು ದೇಶ ಅಥವಾ ಇನ್ನೊಂದು ದೇಶ ಅಂತ ನಾವು ಮಾತಾಡ್ತಿಲ್ಲ. ಯಾವುದೋ ಒಂದು ದೇಶವನ್ನ ಟಾರ್ಗೆಟ್ ಮಾಡ್ತಾ ಇರೋದಲ್ಲ. ಆದ್ರೆ ಅಕ್ರಮವಾಗಿ ಯಾವುದೇ ದೇಶದಿಂದ ಬಂದರೂ ಕೂಡ ಅದು ಬಹಳ ಅಪಾಯಕಾರಿ ಆಗುತ್ತೆ. ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಭದ್ರತೆಗೆ, ಆಂತರಿಕ ಭದ್ರತೆಗೆ, ಆ ಪ್ರದೇಶದ ರಕ್ಷಣೆಗೆ ಕಂಟಕವಾಗ್ತಾರೆ. ಡ್ರಗ್ ಪೆಡ್ಲಿಂಗು, ಬೇರೆ ಬೇರೆ ಇಂತಹ ಕುಕೃತ್ಯಗಳಲ್ಲಿ, ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸಿಕ್ಕಾಕೊಂಡಿರೋದಿದೆಯಲ್ವಾ. ಫಾರ್ ಎಕ್ಸಾಂಪಲ್, ಇಲ್ಲಿ ಮೊನ್ನೆಯಷ್ಟೇ ನೈಜೀರಿಯಾ ಪ್ರಜೆ ಗಾಂಜಾ ಮಾರಾಟ ಆರೋಪದಲ್ಲಿ ಸಿಕ್ಕಿಬಿದ್ದ. ನೈಜೀರಿಯಾ ಪ್ರಜೆ ಅಕ್ರಮ ಬಾಂಗ್ಲಾ ವಲಸಿಗರಂತೂ ಸಿಕ್ಕಾಪಟ್ಟೆ ಜನ ಈ ವೇಶ್ಯಾವಾಟಿಕೆ ಇರಬಹುದು, ಡ್ರಗ್ ಪೆಡ್ಲಿಂಗ್ ಇರಬಹುದು, ಮತ್ತೆ ಸ್ಪೆಷಲಿ ಭಯೋತ್ಪಾದಕತೆಗೆ, ವಿದೇಶಗಳ ಸಂಚಿಗೆ ಒಳಗಾಗ್ತಿದ್ದಾರೆ, ಇಲ್ಲಿ ಅವರು ಅಸ್ತ್ರವಾಗ್ತಿದ್ದಾರೆ ಅನ್ನೋದು ಬೇಕಾದಷ್ಟು ರಿಪೋರ್ಟ್ಗಳನ್ನು ನೋಡಿದ್ದೀವಿ. ಅಂತಹ ಎಷ್ಟೋ ಪ್ರಕರಣಗಳು ನಡೆದಿವೆ. ಅದ್ರ ಮೇಲೂ ಕೂಡ, ಇಷ್ಟು ಮಾಹಿತಿ ಇದ್ದ ಮೇಲೂ ಕೂಡ ಯಾಕೆ ಅವರನ್ನ ಹೊರಗಡೆ ಕಳಿಸ್ತಿಲ್ಲ? ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅವರನ್ನ ಹೊರಗಟ್ಟಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರೋದು. ಟಿವಿಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ರಿಯಾಲಿಟಿ ಚೆಕ್, ಗ್ರೌಂಡ್ ರಿಪೋರ್ಟು ವರ್ಷಕ್ಕೆ 10 ಸಲ ಆಗತ್ತೆ. ಆಗಾಗ ಇಂಥ ರಿಪೋರ್ಟ್ಸ್ ಬರ್ತಾನೆ ಇರ್ತವೆ. ಅವ್ರಿಗೆ ಹೆಂಗೆ ಆಧಾರ್ ಕಾರ್ಡ್ ಸಿಗತ್ತೆ, ಹೆಂಗೆ ಕರೆಂಟ್ ಕನೆಕ್ಷನ್ ಸಿಗತ್ತೆ, ಒಳ್ಳೊಳ್ಳೆ ಸುಸಜ್ಜಿತ ಕೇಬಲ್ಗಳನ್ನ ಹಾಕಿ ಕನೆಕ್ಷನ್ ಮಾಡ್ಕೊಡೋರು ಯಾರು ಅನ್ನುವ ಪ್ರಶ್ನೆ ಬರುತ್ತೆ. ಎಲೆಕ್ಷನ್ ಬಂದಾಗಲೇ ಅವ್ರಿಗೆಲ್ಲ ದಾಖಲೆಗಳು ಕೈ ಸೇರ್ತವೆ ಅನ್ನುವಂಥ ಆಕ್ರೋಶ ಸಿಡಿಯತ್ತೆ. ಇದ್ರ ನಡುವೆಯೂ ಕೂಡ ಎಷ್ಟೇ ರಿಪೋರ್ಟ್ಸ್ ಬಂದರೂ ಕೂಡ ಯಾವ ಕ್ರಮನೂ ಆಗ್ತಾ ಇಲ್ಲ. ಯಾಕೆ ಅನ್ನೋದೇ ಅನುಮಾನ. ಈಗ ನ್ಯಾಯಾಲಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಮತ್ತು ವರದಿ ಸಲ್ಲಿಕೆ ಮಾಡಿ ಅಂತ ಹೇಳಿದೆ. ವರದಿ ಸಲ್ಲಿಕೆ ಮಾಡಿ ಕಂಪ್ಲೀಟ್ ಆಗಿ ನಮಗೆ ಡೀಟೇಲ್ಸ್ ಸರ್ಕಾರದ ಕಡೆಯಿಂದ ಬರಬೇಕು ಮತ್ತು ಕ್ರಮ ಆಗಬೇಕು ಅಂತ ಸರ್ಕಾರಕ್ಕೆ ಈಗ ಕಠಿಣ ಆದೇಶವನ್ನ ಹೊರಡಿಸಿರೋದು. ದೇಶದ ಭದ್ರತೆಗೆ ಅಪಾಯ ಆಗದೇ ಇರೋ ರೀತಿಯಲ್ಲಿ ನಾವು ಮೊದಲೇ ಕೈಗೊಳ್ಳಬೇಕು ಕ್ರಮವನ್ನ ಅಂತ. ಇನ್ನು ಏನೇನು ಆದೇಶ ಕೊಟ್ಟಿದೆ ಕೋರ್ಟ್ ನೋಡಿ.
ವಿಚಾರಣೆ ಶುರು ಆಗ್ತಾ ಇದ್ದಾಗೆ FRROನಲ್ಲಿ ನೋಂದಣಿ ಆಗದೇ ಇರುವಂತಹ ಜನರನ್ನ ಪತ್ತೆ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಸರ್ಕಾರ ಆ ಕೆಲಸವನ್ನ ಮಾಡ್ತಿಲ್ಲ ಅಂತ ಪುನೀತ್ ಕೆರಹಳ್ಳಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅವರು ದಾಖಲೆ ಸಮೇತ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಅದಕ್ಕೆ ನೀವು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ರೆ ಹೇಗೆ? ಅಂದ್ರೆ ವಿದೇಶಿ ಪ್ರಜೆಗಳನ್ನ ಯಾರು ಅಕ್ರಮವಾಗಿದ್ದಾರೆ ಅನ್ನೋ ಅಂಶವನ್ನ ಪತ್ತೆ ಹಚ್ಚೋದು ಸರ್ಕಾರದ ಕೆಲಸ. ಅದನ್ನು ಮಾಡ್ತಾ ಇಲ್ಲ ಸರ್ಕಾರ ಅಂತ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದಕ್ಕೆ ಅವ್ರ ಮೇಲೇನೆ ಕೇಸ್ ಹಾಕಿದ್ರೆ ಹೇಗೆ ನೀವು? ವಿದೇಶದಿಂದ ಬಂದಿರುವ ಜನ ಬೆಂಗಳೂರಿನ ಹಲವಾರು ಕಡೆ ನೆಲೆಸಿದ್ದಾರೆ. ಆದಾಗ್ಯೂ ಅವ್ರಿಗೆ ಎಲ್ಲ ಬಗೆಯ ಸೌಕರ್ಯಗಳನ್ನ ಕೊಡಲಾಗ್ತಿದೆ. ಪುನೀತ್ ಅವರು ಅದನ್ನು ತೋರಿಸಿದ್ದಕ್ಕೆ ನಿಮಗೆ ಏನು ಸಮಸ್ಯೆ ಆಯಿತು ಅನ್ನೋದನ್ನು ಕೇಳ್ತಾ ಹೋಗುತ್ತೆ ಕೋರ್ಟು. ಅಕ್ರಮವಾಗಿ ನೆಲೆಸಿರುವ ವಿದೇಶಿಯರ ವಿರುದ್ಧ ಸರ್ಕಾರ ಹಾಗಾದ್ರೆ ಏನಾದರೂ ಕ್ರಮ ಕೈಗೊಂಡಿದ್ರೆ ಅದ್ರ ಮಾಹಿತಿ ಕೊಡಿ. ನಮ್ಗೆ ಏನೇನು ತಗೊಂಡಿದ್ರೆ ಆಕ್ಷನ್ನು, ಯಾವ ಕ್ರಮ ಕೈಗೊಂಡಿದ್ರಿ ಅನ್ನುವ ಸಂಪೂರ್ಣವಾದ ರಿಪೋರ್ಟ್ ಕೊಡಿ. ಅವಧಿ ಮೀರಿ ಬೆಂಗಳೂರಲ್ಲಿ ನೆಲೆಸಿರುವ ವಿದೇಶಿಗರ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅನ್ನುವಂತಹ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನಿಗದಿತ ಸಮಯದ ಒಳಗಡೆ ನಮಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಕೂಡಲೇ ಅವರನ್ನ ಹೊರಗಟ್ಟಿ ಮತ್ತು FRROಗೆ ಸಮನ್ಸ್ ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಒಂದು ದೇಶ ಅಥವಾ ಇನ್ನೊಂದು ದೇಶದ ಬಗ್ಗೆ ನಾವು ಯಾವತ್ತೂ ಕೂಡ ಟಾರ್ಗೆಟ್ ಮಾಡಿ ಹೇಳ್ತಿಲ್ಲ. ಆದರೆ ಈ ಕ್ರಮ ಕೈಗೊಳ್ಳದೆ ಇದ್ರೆ ನಿಜಕ್ಕೂ ಇದು ಬಹಳ ಆಘಾತಕಾರಿಯಾಗುತ್ತೆ. 20 ಲಕ್ಷದಷ್ಟು ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಅದು ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೀಟ್ ರಿಪೋರ್ಟನ್ನು ಈ ಕ್ಷಣ ಕೊಡಬೇಕು ಸರ್ಕಾರ ಅಂತ, ರೆಡಿ ಮಾಡಿಕೊಡಿ ಅಂತ ಆದೇಶವನ್ನ ಹೊರಡಿಸಿರೋದು. ಮತ್ತೊಂದು ಪ್ರಕರಣದಲ್ಲಿ ಪುನೀತ್ ವಿರುದ್ಧ ಬಲವಂತ ಕ್ರಮ ಕೈಗೊಳ್ಳದಂತೆ ನಿರ್ದೇಶಿಸಿ ವಿಚಾರಣೆಯನ್ನ ಈಗ ಮುಂದೂಡಿದೆ. ಈ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಏಟು ಕೊಟ್ಟ ಮೇಲೆ, ಕಟ್ಟುನಿಟ್ಟಿನ ಆದೇಶ ಜಾರಿಯಾದ ಮೇಲೆ ಈಗ ಶುರು ಮಾಡ್ತಿದ್ದಾರೆ. ಗೃಹ ಇಲಾಖೆ ಕೊನೆಗೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿದೆ. ಅಕ್ರಮ ವಲಸಿಗರ ಪತ್ತೆಗೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ನ್ಯಾಯಾಲಯದ ಪ್ರಶ್ನೆಯ ಬಳಿಕ ಗೃಹ ಸಚಿವರು ಆದೇಶ ಕೊಟ್ಟಿದ್ದಾರೆ. ಅಕ್ರಮ ವಲಸಿಗರ ಪತ್ತೆ ಮಾಡಿ ಅಂತ ಸ್ಪೆಷಲ್ ಡ್ರೈವ್ ಅನ್ನ ಈಗ ಕಂಡಕ್ಟ್ ಮಾಡೋದಕ್ಕೆ ಮುಂದಾಗ್ತಿರೋದು. ವಲಸಿಗರನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಒಂದು ಸ್ಪೆಷಲ್ ಡ್ರೈವ್ಗೆ ಜಿ ಪರಮೇಶ್ವರ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ. ಸೊ ಬಾಂಗ್ಲಾದೇಶ ಮತ್ತೆ ಬೇರೆ ಬೇರೆ ದೇಶದ ಮೂಲದವ್ರು ಯಾರ್ಯಾರಿದ್ದಾರಲ್ಲ ಅವರನ್ನೆಲ್ಲ ಪತ್ತೆ ಹಚ್ಚಬೇಕು ಅಂತ ಈಗ ಸರ್ಕಾರ ಕಡೆಗೂ ಮನಸ್ಸು ಮಾಡಿರೋದು ಒಂದು ಒಳ್ಳೆ ಬೆಳವಣಿಗೆ. ಆದರೆ ಪತ್ತೆ ಹಚ್ಚೋಕೆ ಹೋದವ್ರ ಮೇಲೇನೆ ಯಾಕಿಂಥ ಕ್ರಮ ಅನ್ನೋದಕ್ಕೆ ಉತ್ತರ ಸಿಗಲಿಲ್ಲ ಅನ್ನುವ ಆಕ್ರೋಶಕ್ಕೆ ಹೈಕೋರ್ಟ್ನ ಈ ಆದೇಶ ದೊಡ್ಡ ಬಲವನ್ನು ಕೊಡ್ತಾ ಇದೆ. ನಾವೀಗ ನಿನ್ನೆ ತಾನೇ ನಾನು ನಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ, ಒಂದು ಡ್ರೈವ್ ಮಾಡಬೇಕು ಅಂತ. ಇಡೀ ಸ್ಟೇಟಲ್ಲಿ ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಯಾರು ಅನಧಿಕೃತವಾಗಿ ಇದ್ದಾರೆ ಅವರನ್ನು ಹುಡುಕಬೇಕು ಅಂತ ಹೇಳಿ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಡ್ರೈವ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಅದೇ ರೀತಿ ಡ್ರಗ್ಸ್ ಫ್ಯಾಕ್ಟ್ರಿಗಳು ಎಲ್ಲಿರ್ತವೆ, ಆಮೇಲೆ ಪ್ರತಿಯೊಂದು ನಗರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸು ಅದನ್ನು ವಿಸಿಟ್ ಮಾಡಬೇಕು, ಅದನ್ನು ರೆಕಾರ್ಡಿಗೆ ತರಬೇಕು, ಅದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಕೂಡ ನಾನು ಡೈರೆಕ್ಷನ್ಸನ್ನು ಕೊಟ್ಟಿದ್ದೇನೆ. ಈ ಒಂದು ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಎಲ್ಲಿ ಅನಧಿಕೃತವಾಗಿದ್ದಾರೆ ಅವರನ್ನು ಕೂಡ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ. ಕೆಲವರು ಹೇಳ್ತಾರೆ 20 ಲಕ್ಷ ಇದೆ ಅಂತ ಹೇಳ್ತಾರೆ. ಈಗ ನಮ್ಮ ರೆಕಾರ್ಡ್ಸಿಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ. ಸುಮಾರು 370 ಜನರಿಗೆ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೇನೆ. ಅವರು ಎಷ್ಟೇ ಜನ ಇರಲಿ ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಅವ್ರನ್ನ ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿದ್ದೇವೆ. FRRO ಅಂತ ಒಂದು ಕೇಂದ್ರದ ಸಂಸ್ಥೆ ಇದೆ, ಇಲ್ಲೇ ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ. ಅವರ ರಿಜಿಸ್ಟ್ರಿನಲ್ಲಿ ಅಷ್ಟು ಜನ ಯಾವುದೂ ಕಾಣ್ತಾ ಇಲ್ಲ. ಅದು ಹೊರತುಪಡಿಸಿ ಅನಧಿಕೃತವಾಗಿದ್ದರೆ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಡ್ರೈವ್ ಮಾಡೋದಕ್ಕೆ ಹೇಳಿದ್ದೇನೆ. ನಾವೀಗ ಇನ್ನಾದರೂ ಈ ಅಕ್ರಮ ವಲಸಿಗರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗತ್ತಾ ನೋಡಬೇಕು. ಅಲ್ಲಿ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ SIR ಪ್ರಕ್ರಿಯೆಯ ವಿರುದ್ಧ ಸಿಡಿದೆದ್ದ ಮಮತಾ ಬ್ಯಾನರ್ಜಿ ಅವರು ತಾನೇ ವಾದ ಮಾಡೋಕೆ ನಿಂತಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಗಮನಿಸ್ತಾ ಇದ್ದೀವಿ, SIR ಬರೀ ಅಕ್ರಮವಾಗಿದ್ದವರನ್ನ ಮಾತ್ರ ಹೊರಗಟ್ಟತ್ತೆ, ಬೇರೆ ಯಾರನ್ನು ನಾವು ಟಚ್ ಮಾಡಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ. ಮತ್ತೆ 58 ಲಕ್ಷ ಜನ ಈಗಾಗಲೇ ಅದರಿಂದ ಹೊರಗಡೆ ಉಳಿಯೋ ಥರ ಪರಿಸ್ಥಿತಿ ಎದುರಾಗಿದೆ. ಕೋಟಿಗಟ್ಟಲೆ ಜನ ಔಟ್ ಆಗಬಹುದು ವೋಟರ್ಸು ಅಂತ. ಆದರೆ ಎಲ್ಲವೂ ಕೂಡ ಹುನ್ನಾರ,
ಬರೀ ನಿಯಮ ಮೀರಿ ಎಲ್ಲ ನಡೆದಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಅವರು. SIR ಪ್ರಕ್ರಿಯೆ ಸುತ್ತ ಜೋರು ಬೆಳವಣಿಗೆ ವೆಸ್ಟ್ ಬೆಂಗಾಲಲ್ಲಿ ಆಗ್ತಿದೆ. ಕರ್ನಾಟಕದಲ್ಲೂ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ಅದಕ್ಕೆ ಪೂರ್ವಭಾವಿ ಎಲ್ಲ ಶುರುವಾಗಿದ್ದು ಇಲ್ಲೂ ಕೂಡ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಆಗ ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬಹುದು. ಇಲ್ಲಿ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ತಗೊಂಡು ಸ್ಕೀಮ್ಗಳ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ ಅಂತೆಲ್ಲ ಗೊತ್ತಾಗಬಹುದು. ಆಗ ರಾಜಕೀಯ ಸಂಘರ್ಷಕ್ಕೂ ದಾರಿಯಾದರೂ ಕೂಡ ಅಚ್ಚರಿ ಇಲ್ಲ. ಅದರ ಮುನ್ನವೇ ಹೈಕೋರ್ಟ್ ಈಗ ಶಾಕ್ ಕೊಟ್ಟಿದೆ ಸರ್ಕಾರಕ್ಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.